नमस्कार, आप देख रहे हैं पल्स 24 न्यूज और मैं हूं आपके साथ सपना पांडे। चलिए रुक करते हैं इस वक्त ही खास खबर की ओर। नया साल आने से पहले हुबली में राउडी शीटर परेड का आयोजन किया गया, जिसमें पुलिस आयुक्त एन शशि कुमार ने शिरकत की। कारवार रोड पर ओल्ड CAR ग्राउंड में आयोजित इस परेड में पुलिस आयुक्त ने सभी पुलिस स्टेशनों को अपराधियों के खिलाफ सख्त कार्रवाई के निर्देश दिए। इस दौरान पुलिस कमिश्नर ने राउडी शीटरों को बाबा साहेब अम्बेडकर के सिद्धांतों से अवगत कराते हुए उन्हें सुधारने की अपील की। उन्होंने कहा कि हमारे देश में ऐसा समय नहीं आना चाहिए कि हत्या के आरोपी बाबा साहेब अम्बेडकर की तस्वीर अपने सीने पर लगाकर चलें। साथ ही उन्होंने राउडी शीटरों को बाबा साहेब अम्बेडकर के सिद्धांतों का पालन करने की सलाह दी। ವರ್ಷಾಂತ್ಯದಲ್ಲಿ ಅಸುರಕ್ಷಿತವಾಗಿ ವಾಹನ ಚಾಲನೆ ಮಾಡುವಂಥದ್ರಿಂದ ಸಾವು ನೋವು ಸಂಭವಿಸುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ತಾವೆಲ್ಲ ಗಮನಿಸಿರ್ತೀರಿ, ಹೊಸ ವರ್ಷದ ಆಚರಣೆಯಲ್ಲಿದ್ದಂಥ ಟೂ ವೀಲರಲ್ಲಿ ಆಕ್ಸಿಡೆಂಟ್ ಆಗಿ ಇಬ್ಬರು ಸತ್ತರು, 5 ಜನ ಇಂಜೂರ್ ಆದರು, ರಸ್ತೆ ಪಕ್ಕದಲ್ಲಿ ಹೋಗ್ತಿದ್ದ ಪೆಡೆಸ್ಟ್ರಿಯನ್ ಮೇಲೆ ಕಾರು ಹೋಯಿತು. ಈ ಥರದ್ದೆಲ್ಲ ಅಲ್ಲಲ್ಲಿ ಗಮನಿಸಿರ್ತೀವಿ. ವರ್ಷಾಂತ್ಯದಲ್ಲಿ ಜಾಸ್ತಿ 31 ಡಿಸೆಂಬರ್ ಪರ್ಟಿಕ್ಯುಲರ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಂಗಾಗಿ ನಿಯಮಗಳನ್ನು ಪಾಲನೆ ಮಾಡಿ, ಯಾರೂ ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬೇಡಿ. ಟ್ರಿಪಲ್ ರೈಡಿಂಗ್ ಮಾಡುವಂಥದ್ದು, 4 ಜನ ಕೂತ್ಕೊಂಡು ಹೋಗುವಂಥದ್ದು, ಹೆಲ್ಮೆಟ್ ಇಲ್ದಲೇ ಹೋಗುವಂಥದ್ದು, ರಾಂಗ್ ಸೈಡ್ ಹೋಗುವಂಥದ್ದು, ಇದು ಯಾವುದು ಮಾಡಬಾರ್ದು. ಮತ್ತು ವರ್ಷಾಂತ್ಯದ ಆಚರಣೆ, ಹೊಸ ವರ್ಷದ ಆಚರಣೆ ಜೊತೆಗೆ ನಿಮಗೋಸ್ಕರ ನಿಮ್ಮ ಮನೆಗಳಲ್ಲಿ ಕಾಯ್ತಿರುವಂಥವ್ರು ಇರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಗಮನ ಇರಲಿ. ಅದ್ರ ಜೊತೆಗೆ ವಿದ್ಯಾರ್ಥಿ ಸಮೂಹ, ಯುವ ಸಮುದಾಯ ಏನಿದೆ, ಅವ್ರಿಗೆ ನಿರ್ದಿಷ್ಟವಾಗಿ ನಾನು ಹೇಳಬೇಕು ಅಂತಂದರೆ, ಭಾಳ ನಿರೀಕ್ಷೆಗಳನ್ನಿಟ್ಟು ನಿಮಗನ್ನೆಲ್ಲ ಓದಿಸ್ಲಿಕ್ಕೆ ಬರೆಸ್ಲಿಕ್ಕೆ ಅಂತಂದು ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಕಳಿಸಿರ್ತಾರೆ. ಹಂಗಾಗಿ ನಿಮ್ಮ ಇಲ್ಲಿ ಸಂಭ್ರಮಾಚರಣೆ ಇನ್ನೊಬ್ಬರ ಶೋಕಾಚರಣೆಗೆ ದಾರಿ ಆಗಬಾರ್ದು ಅಂತ ಅತ್ಯಂತ ಜಾಗರೂಕತೆಯಿಂದ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನಿಯಮಾನುಸಾರ ಆಚರಣೆ ಮಾಡೋವಂಥವ್ರಿಗೆ ನಾವು ಅಡ್ಡಿ ಮಾಡೋದಿಲ್ಲ. ನಿಯಮ ಮೀರಿ ಯಾರೂ ಆಚರಣೆ ಮಾಡಬಾರ್ದು. ಎಲ್ಲೆಲ್ಲಿ ಅನುಮತಿ ಅಗತ್ಯತೆ ಇರುತ್ತೆ ಅಲ್ಲಿ ಅನುಮತಿ ತೊಗೊಂಡೇ ಆಚರಣೆ ಮಾಡಬೇಕು. ಮತ್ತು ಯಾವುದೇ ಸಂದರ್ಭಕ್ಕೂ ಕಾನೂನು ಕೈಗೆತ್ಕೊಳ್ಳುವಂಥ ಕೆಲಸ ಯಾರೇ ಮುಂದಾದರೂ ಅವ್ರ ವಿರುದ್ಧ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗತ್ತೆ. ಹೊಸ ವರ್ಷ ಆಚರಣೆ ಇರುವಂಥದ್ದು ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಮಾಡ್ಕೋತಾರೆ. ಅದನ್ನು ಈ ಥರನೇ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ನಿಯಮ ಏನು ಇರುತ್ತೆ, ನಿಯಮ ಮೀರಿ ಯಾರು ಕಾನೂನನ್ನ ಮೀರಿ ಕ್ರಮ ಕೈಗೊಳ್ಳಬಾರ್ದು, ಆಚರಣೆ ಮಾಡಬಾರ್ದು ಅಂತ ಈ ಮೂಲಕ ನಾನು ಹೇಳಿ. ಟೈಮಿಂಗ್ ಏನು ಸರ್? DJ ವಿಚಾರವಾಗಿ ಸರ್ 12 ಗಂಟೆ 10 ಗಂಟೆ ಅಂತ ಕನ್ಫ್ಯೂಸ್ ಇದೆ ಸರ್. 7 ಗಂಟೆ ಈಗ DJದು ಭಾಳ ಸ್ಪಷ್ಟವಾಗಿ, DJ ಅನ್ನೋವಂಥದ್ದಕ್ಕಿಂತ ಹೆಚ್ಚಾಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನು, ಅದಕ್ಕೆ ಸೌಂಡ್ದು ಮಿತಿ ಇದೆ, ಸಮಯದ ಮಿತಿ ಇದೆ. ಗಣೇಶ ಹಬ್ಬದ ಆಚರಣೆ ಸಂದರ್ಭ ಮತ್ತು ಈದ್ ಮಿಲಾದ್ ಸಂದರ್ಭದಲ್ಲಿ ತಾವೆಲ್ಲ ಇದೇ ಪ್ರಶ್ನೆಗಳು ಎದುರಾದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಜಿಲ್ಲಾಡಳಿತ 10 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ. ಆ ಪ್ರಕಾರ ಕ್ಲೋಸ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿತ್ತು. ಭಾಳ ರೆಸ್ಪೆಕ್ಟ್ಫುಲಿ ಎಲ್ಲ ಆಚರಣೆ ಮಾಡ್ತಿದ್ದಂಥವ್ರು 10 ಗಂಟೆಗೆ ಕ್ಲೋಸ್ ಮಾಡೋದು, ಇನ್ಫ್ಯಾಕ್ಟ್ ಎಲ್ಲರೂ 9:45 ಅಷ್ಟೊತ್ತಿಗೆ ಕ್ಲೋಸ್ ಮಾಡೋದ್ರ ಮುಖಾಂತರ ನಮಗೆ ಸಹಕರಿಸಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಹಂಗಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ನಾನು ಪ್ರತ್ಯೇಕವಾದ ನಿಯಮವನ್ನು ಜಾರಿ ಮಾಡಲಿಕ್ಕೆ ಬರಲ್ಲ. ಹಂಗಾಗಿ 10 ಗಂಟೆಗೆ ಇರುತ್ತೆ ಕ್ಲೋಸ್ ಮಾಡುವಂಥ ಸಮಯ, 10 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಈ ಮೂಲಕ ಎಲ್ಲರಿಗೂ ಹೇಳಿ ಇಷ್ಟ. ಖಂಡಿತ ಇವಾಗ ಯಾರು ವೈಲೇಷನ್ ಮಾಡ್ತಾರೆ ಅದು ಗಮನಕ್ಕೆ ಬಂದರೆ ಕ್ರಮ ತಗೊಳ್ತೀವಿ. ಈಗ ಸುಪ್ರೀಂ ಕೋರ್ಟ್ ರೂಲ್ಸ್ 65 ಡಿಸೇಬಲ್ ಸರ್, ಅದಕ್ಕಿಂತ ಕಡಿಮೆ ಇದ್ರೆ ಓಕೆನಾ ಅಥವಾ ಅಲ್ಲ? ಈಗ ನೋಡಿ, ಅದು ಬೇರೆ ಬೇರೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಸೌಂಡು ಬೇರೆ ಇದೆ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬೇರೆ ಇದೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಬೇರೆ ಇದೆ. ಸೊ ನಾನು ಜಿಲ್ಲಾಧಿಕಾರಿಗಳಿಗೆ ಕೂಡ ಮನವಿ ಮಾಡ್ತೀವಿ, ಯಾರು ಅದು ಪೊಲ್ಯೂಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಅವರು ಎಲ್ಲೆಲ್ಲಿ ವೈಲೇಷನ್ ಆಗೋ ಸಾಧ್ಯತೆ ಇದೆ ಅನಿಸುತ್ತೆ ಅಲ್ಲಿ ರ್ಯಾಂಡಮ್ ಆಗಿ ಹೋಗ್ಬಿಟ್ಟು ಅದನ್ನು ವೆರಿಫೈ ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ಅದು ಯಾವುದೋ ಎಕ್ವಿಪ್ಮೆಂಟ್ಸ್ ಇರುವಂಥದ್ದು ನನಗೆ ಮಾಹಿತಿ ಇಲ್ಲ. ಸೊ ಅಷ್ಟಾಗಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ, ಅವರು ಅದನ್ನು ಎನ್ಫೋರ್ಸ್ ಮಾಡೋಂಥ ಕೆಲಸ ಮಾಡ್ತಾರೆ. ಸರ್, ಈಗ ರ್ಯಾಂಡಮ್ ಆಗಿ ಎಲ್ಲ ಕಡೆನೂ ವಾಚ್ ಆ್ಯಂಡ್ ವಾರ್ಡು ಚೆಕ್ ಮಾಡುವಂಥದ್ದು, ನಮ್ಮವ್ರ ಮಫ್ತಿಲಿ ಹೋಗುವಂಥದ್ದು, ಅದೆಲ್ಲ ಮಾಡ್ತೀವಿ. ನಮ್ಮದೇ ಆದ ರೀತಿಯಲ್ಲಿ ಅದನ್ನು ರೆಗ್ಯುಲೇಟ್ ಮಾಡುವಂಥದ್ದು, ಯಾವುದೇ ಕಾರಣಕ್ಕೂ ಅದನ್ನು ನಡೆಯೋದ ರೀತಿಯಲ್ಲಿ ಕಂಟ್ರೋಲ್ ಮಾಡುವಂಥ ಪ್ರಯತ್ನಗಳು ನಡೆದಿರುತ್ತೆ. ಅಷ್ಟು ಮೀರಿ ಯಾವುದಾದ್ರು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಬಂದಂಥ ಸಂದರ್ಭದಲ್ಲಿ ನಾವು ರೇಡ್ ಮಾಡುವಂಥದ್ದು, ಕೇಸ್ ಮಾಡುವಂಥದ್ದು ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡ್ತೀವಿ. ಸೊ ಈಗಾಗಲೇ ಎಲ್ಲ ಠಾಣಾ ಹಂತದಲ್ಲಿ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ಸು, ರೆಸಾರ್ಟ್ಸು ಯಾವ್ಯಾವ ಇದಾವೆ ಅಲ್ಲೆಲ್ಲ ಕರೆದು ಸಭೆಯನ್ನು ಮಾಡಿದ್ದಾರೆ, ಭಾಳ ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಮೀರಿ ಏನಾದರೂ ನಡೆದಿರುವಂಥದ್ದು ಗಮನಕ್ಕೆ ಬಂದರೆ ಖಂಡಿತ ಕೇಸ್ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ. ಸರ್, ಈಗ ಟೈಮಿಂಗ್ ಏನಾದರೂ ಇದೆಯಾ ಸರ್? ಈಗ 12 ಗಂಟೆ ಸೆಲೆಬ್ರೇಷನ್ ಸರ್,
ಅದು 3 ಗಂಟೆ ಬೆಳಗಿನ ಜಾವ 4 ಗಂಟೆ ತನಕ ಆಗುತ್ತೆ ಎಸ್ಪೆಷಲಿ ಈ ಟೈಮಿಂಗ್ ಏನು? ಈಗ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ದು 10 ಗಂಟೆಗೆ ಕ್ಲೋಸರ್ ಮಾಡಬೇಕು ಅನ್ನೋಂಥದ್ದು ಒಂದು. ಎರಡನೇದು ಲಿಕ್ಕರ್ ಪರ್ಮಿಷನ್ ಇರುವಂಥದ್ದು ಎಷ್ಟು ಗಂಟೆವರೆಗೂ ಪರ್ಮಿಷನ್ ಇದೆ ಅಂತ ಡಿಫ್ರೆಂಟ್ ಕ್ಲಾಸಸ್ ಇದೆ. ಅದರಲ್ಲಿ ಕ್ಲಾಸ್ 2 ಇದೆ, ಕ್ಲಾಸ್ 7 ಇದೆ, ಕ್ಲಾಸ್ 9 ಇದೆ. ಆ ಪ್ರಕಾರ ಅವು ಎಷ್ಟೆಷ್ಟು ಗಂಟೆ ಅನ್ನುವಂಥದ್ದು ಇರುತ್ತೆ. ಹೋಟೆಲ್ಲು, ಅಂಗಡಿ ಮುಗ್ಗಟ್ಟುಗಳಿಗೆ ಕೂಡ ಸಮಯ ಏನು ಈಗಾಗಲೇ ಸೂಚನೆ ನೀಡಲಾಗಿದೆ, ಆ ಪ್ರಕಾರ ನಡ್ಕೋಬೇಕಾಗುತ್ತೆ. ಈ ವೈಲೇಷನ್ಗೆ ಅವಕಾಶ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಹಂಗಾಗಿ ವೈಲೇಷನ್ ಮಾಡಬಾರ್ದು ಅಂತ ನಾವೆಲ್ಲ ಎಸ್ಟಾಬ್ಲಿಷ್ಮೆಂಟ್ಗಳಿಗೂ ಕೂಡ ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಮತ್ತು ಸಂಭ್ರಮಾಚರಣೆಯಲ್ಲಿ ಕುಟುಂಬ ಸಮೇತರಾಗಿ, ಈಗ ಹುಬ್ಬಳ್ಳಿ ಧಾರವಾಡ ಏನಿದೆ ಇದು ಒಂದು ದೊಡ್ಡ ನಗರ. ಅಷ್ಟಾಗಿಯೂ ಕೂಡ ಇದರಲ್ಲಿ ಹೆಚ್ಚಿನ ಜನ ಬರುವಂಥವ್ರು ಯಾರು ಅಂತಂದರೆ ಇಲ್ಲೇ ಇರುವಂಥ ರೆಸಿಡೆಂಟ್ಸೇ ಬರೋದು. ಈಗ ಗೋವಾ ಅಥವಾ ಬೆಂಗಳೂರು ಆ ಕಡೆ ಬೇರೆ ಬೇರೆ ಜಾಗಗಳಿಂದ ಬಂದು ಹಬ್ಬ ಆಚರಣೆ ಮಾಡೋದಕ್ಕಿಂತ ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿರುವಂಥವ್ರು ಇಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ, ಬೇರೆ ಬೇರೆ ಕೆಲಸಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಿರ್ತಾರೆ. ಅದನ್ನು ಹೊರತುಪಡಿಸಿ ಹೆಚ್ಚು ಅಂತಂದರೆ ಸುತ್ತಮುತ್ತಲ ಹಳ್ಳಿಗಳಿಂದ ಅಥವಾ ಸುತ್ತಮುತ್ತಲ ತಾಲೂಕು ಕೇಂದ್ರದಿಂದ ಬರ್ಬೋದು. ಹಾಗಾಗಿ ಎಲ್ಲ ಫ್ಯಾಮಿಲಿ ಕ್ರೌಡ್ ರೀತಿಯಲ್ಲಿ ಇರುತ್ತೆ, ಅಲ್ಲಿ ವೈಲೇಷನ್ ಆಗೋ ಸಾಧ್ಯತೆ ಕಡಿಮೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ. ಇದಕ್ಕೂ ಮೀರಿ ವೈಲೇಷನ್ ಆದಂಥ ಸಂದರ್ಭದಲ್ಲಿ ಅಗತ್ಯ ಕ್ರಮ ಕೈಗೊಳ್ತೇನೆ. ಮತ್ತು ಭಾಳ ಒಂದು ಸ್ಪಷ್ಟವಾದ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಸಂಭ್ರಮಾಚರಣೆ ಇನ್ನೊಬ್ಬರ ತೊಂದರೆಗೆ ದಾರಿ ಆಗಬಾರ್ದು. ಅದ್ರ ಬಗ್ಗೆ ಪ್ರತಿಯೊಬ್ಬರು ಕಾಳಜಿಯನ್ನು ವಹಿಸಬೇಕು. ಹೆಣ್ಮಕ್ಳು, ಮಹಿಳೆಯರು, ವಿದ್ಯಾರ್ಥಿನಿಯರು, ಸಣ್ಣ ಮಕ್ಕಳು, ವಯಸ್ಸಾಗಿರುವಂಥವ್ರು ಅವರು ಕೂಡ ಎಲ್ಲ ಬಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾದಾಗ ಮಾತ್ರ ಅದು ನಿಜವಾದ ಸಂಭ್ರಮಾಚರಣೆ ಅಂತ ಕರೆಸ್ಕೊಳ್ಳುತ್ತೆ. ಹಂಗಾಗಿ ಸುಮ್ಮನೆ ಸೌಂಡ್ ಹಾಕ್ಕೊಂಡು ಕುಣಿಯೋವಂಥದ್ದು ಅಷ್ಟೇ ಹಬ್ಬ ಅಲ್ಲ, ಸಂಭ್ರಮಾಚರಣೆ ಅಲ್ಲ. ಹಂಗಾಗಿ ಯಾವ ರೀತಿ ನಮ್ಮ ಗಣೇಶ ಹಬ್ಬದ ಆಚರಣೆಯಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು, ಹೆಣ್ಮಕ್ಳು, ಪುಟ್ಟ ಮಕ್ಕಳು ಎಲ್ಲ ಬಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು, ಆ ರೀತಿ ಒಂದು ಮಾದರಿ ಸಂಭ್ರಮಾಚರಣೆಯನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲರೂ ಆಚರಿಸಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಈಗ ಆ್ಯಕ್ಟಿವ್ ಇರೋವಂಥದ್ದು ಭಾಳಷ್ಟು ಜನ JCಲಿದ್ದಾರೆ. ಒಂದು ನಾನು ವೆರಿಫೈ ಮಾಡ್ದಂಗೆ, ಯಾಕಂದರೆ ಸ್ಟೇಷನ್ ವೈಸು ನಮ್ಮದೇ ಆದಂಥ ಒಂದು ಪಟ್ಟಿ ಇದೆ. ಸಾಕಷ್ಟು ಜನ ಅದರಲ್ಲಿ JC ಇದ್ದಾರೆ. ಮತ್ತು ಇನ್ನು ಕೆಲವು ಇವತ್ತು ಕೋರ್ಟ್ ಇರುವಂಥದ್ದು 1-2 ಪ್ರಕರಣಗಳು ಕೂಡ ಹೇಳಿದರು. ಇದು ಹೊರತುಪಡಿಸಿ ಕೂಡ ಇನ್ನು ನಮ್ಮ CCB ಅವರಿಗೆ ಒಂದಷ್ಟು ಜನನ ಪಟ್ಟಿ ಕೊಟ್ಟಿದ್ದೀನಿ. ಆ ಪ್ರಮುಖ ಯಾರಿದ್ದಾರೆ ಅವ್ರನ್ನೆಲ್ಲ ವೆರಿಫೈ ಮಾಡಬೇಕು. ರೌಡಿ ಶೀಟರ್ ಇದೆ, ರೌಡಿ ಶೀಟರ್, ಅದರಲ್ಲಿ ಆ್ಯಕ್ಟಿವ್, ಇನ್ಯಾಕ್ಟಿವ್ ಎಲ್ಲರನ್ನೂ ಕರ್ಕೊಂಬರ್ಬೇಕು. ಅದರಲ್ಲಿ ಆ್ಯಕ್ಟಿವ್ ಇರೋವಂಥವ್ರು ಮತ್ತು ಅವರಿಂದ ಸ್ವಲ್ಪ ಪಬ್ಲಿಕ್ ಸೇಫ್ಟಿಗೆ ಥ್ರೆಟ್ ಇರೋವಂಥದ್ದು ಯಾವುದಿದೆ ಅಂಥವ್ರನ್ನ ಕಡ್ಡಾಯವಾಗಿ ಕರ್ಕೊಂಡೇ ಬರಬೇಕು ಅಂತ ಸೂಚನೆ ನೀಡಿದ್ದೀನಿ. ಅಷ್ಟಾಗಿ ಇನ್ನು ಯಾರ್ಯಾರನ್ನ ಕರ್ಕೊಂಬಂದಿಲ್ಲ ಅನ್ನೋಂಥದ್ದು ಇವಾಗ ಪಟ್ಟಿ ಮಾಡ್ತೀವಿ, ನಮ್ಮ DCPಗಳು ವೆರಿಫೈ ಮಾಡ್ತಾರೆ. ಆದರೆ ಇನ್ನು ಯಾರ್ಯಾರು ಬಂದಿಲ್ಲ ಅವ್ರನ್ನೂ ಇವತ್ತು ನಾಳೆಯಲ್ಲಿ ಕರೆಸುವಂಥ ಕೆಲಸ ಮಾಡ್ತೀವಿ. ಇಲ್ಲ, ಕೆಲವು ಖಂಡಿತ ಏನಾಗುತ್ತೆ, 307, 302 ಆಮೇಲೆ ಅಟ್ರಾಸಿಟಿ ಕೇಸ್ ಇರ್ಬೋದು, ಅಥವಾ ಅದರ್ ವೈಲೆಂಟ್ ಅಫೆನ್ಸಸ್ಸು, ಮತ್ತು ಹೆಣ್ಮಕ್ಳಿಗೆ ಚುಡಾಯಿಸುವಂಥದ್ದು, ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರುವಂಥದ್ದು, ಈ ಥರದ ಸಾಕಷ್ಟು ಪ್ರಕರಣಗಳು ನಮಗೆ ಯಾವ್ಯಾವ ಕೇಸ್ಗಳಲ್ಲಿ ನಾವು ರೌಡಿ ಶೀಟ್ ಓಪನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಭಾಳ ಸ್ಪಷ್ಟವಾದ ಮಾರ್ಗಸೂಚಿ ಇದೆ. ಆ ಪ್ರಕಾರ ಮಾಡಿರ್ತಾರೆ. ಕೆಲವು ಸಂದರ್ಭಕ್ಕೆ ಅದನ್ನು ಓಪನ್ ಮಾಡೋದು ಅಗತ್ಯತೆ ಇದೆ ಅಂತ ಅನಿಸಿರುತ್ತೆ, ಓಪನ್ ಮಾಡಿರ್ತಾರೆ. ಅಂಥವು 6-7 ವರ್ಷ ಆಗಿದೆ, 7-8 ವರ್ಷ ಆಗಿದೆ, ಕೆಲವು 10 ವರ್ಷ ಆಗಿದೆ, ಅಂಥವೆಲ್ಲ ಮುಕ್ತಾಯ ಮಾಡೋ ಅಗತ್ಯತೆ ಕಂಡು ಬಂದಿದೆ. ಈಗಾಗಲೇ ಸಾಕಷ್ಟು ಪ್ರಪೋಸಲ್ಸ್ ನಮ್ಮ ಸ್ಟೇಷನ್ಗಳಿಂದ ACP ಅವ್ರುಗಳಿಗೆ ಮತ್ತು DCP ಹಂತದಲ್ಲಿ ಪರಿಶೀಲನೆಯಲ್ಲಿದೆ. ಯಾವ ಅಗತ್ಯತೆ ಇಲ್ಲ ಅನಿಸುತ್ತೆ ಅಂಥವನ್ನು ಮುಕ್ತಾಯ ಮಾಡ್ತೀವಿ. ಯಾಕಂದರೆ 1288 ಅಂದರೆ ನಮ್ಮ ಸಿಬ್ಬಂದಿಗಳ ಸಂಖ್ಯೆಗಿಂತ ಜಾಸ್ತಿ ಆಯಿತು. ನಮ್ಮ ಸ್ಟೇಷನಲ್ಲಿರುವಂಥ ಸಿಬ್ಬಂದಿಗಳಿಗಿಂತ ಸಂಖ್ಯೆಗಿಂತ ಹೆಚ್ಚು ರೌಡಿ ಶೀಟರ್ ಸಂಖ್ಯೆ ಇದ್ದಾಗ ಅವ್ರದ್ದು ಮೂಮೆಂಟು ಟ್ರ್ಯಾಕ್ ಮಾಡುವಂಥದ್ದೆಲ್ಲ ಕಷ್ಟ ಆಗುತ್ತೆ. ಹಂಗಾಗಿ ಅನಾವಶ್ಯಕವಾಗಿರುವಂಥವು ಯಾವಿದ್ದಾವೆ ಅಂಥವನ್ನು ಕ್ಲೋಸ್ ಮಾಡಲಿಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲಾಗುತ್ತೆ. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಎಲ್ಲ ಸಾರ್ವಜನಿಕರಿಗೆ 2024 ವರ್ಷಾಂತ್ಯ ಹಾಗೂ 2025ರ ಹೊಸ ವರ್ಷದ ಶುಭಾಶಯಗಳನ್ನು ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೋರಲಿಕ್ಕೆ ಇಷ್ಟಪಡ್ತೇನೆ. ವರ್ಷಾಂತ್ಯ ಮತ್ತು ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ಎಲ್ಲ ಶಾಂತಿಪ್ರಿಯ ನಾಗರಿಕರು ಅತ್ಯಂತ ಶಾಂತಿಯುತವಾಗಿ ಸಂಭ್ರಮಾಚರಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಪೊಲೀಸ್ ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದರ ಭಾಗವಾಗಿ ಮೊನ್ನೆ ನಾವು ಡ್ರಗ್ ಪೆಡ್ಲರ್ಸ್ದೊಂದು ಪೆರೇಡ್ ಮಾಡಿದ್ವಿ. ನಂತರ ಅವರ ವಿರುದ್ಧ ಪ್ರಿವೆಂಟಿವ್ ಆ್ಯಕ್ಷನ್ ಅವಶ್ಯಕತೆ ಇದ್ದ ಕಡೆ ಮಾಡಲಿಕ್ಕೆ ಕೂಡ ನಾನು ಸೂಚನೆ ಕೊಟ್ಟಿದ್ದೆ. ಆ ಪ್ರಕಾರ ಮಾಡಿದ್ದಾರೆ. ಅದೇ ರೀತಿ ನಿನ್ನೆ
ಕನ್ಸ್ಯೂಮರ್ಸ್ ಪೆರೇಡ್ ಮಾಡಿದ್ವಿ. ಯಾರು ಡ್ರಗ್ ಕನ್ಸಂಪ್ಷನಲ್ಲಿ ಕೇಸಸ್ ಆಗಿದೆ ಅಂತ ಸುಮಾರು 620ಕ್ಕೂ ಹೆಚ್ಚು ಜನರನ್ನು ಕರೆಸಿ ಅವರಿಗೆ ಯಾವುದೇ ರೀತಿ ಮಾದಕ ವಸ್ತುಗಳ ಉಪಯೋಗಕ್ಕೆ ಮುಂದಾಗಬಾರ್ದು ಅಂತಂದು ಎಚ್ಚರಿಕೆಯನ್ನು ನೀಡಿದ್ದೇವೆ. ಮತ್ತು ಅವರ ಮೊಬೈಲ್ಗಳು, ಅವ್ರದ್ದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಚೆಕ್ ಮಾಡೋದ್ರ ಮುಖಾಂತರ ಭಾಳಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು. ಇವತ್ತು ನಮ್ಮ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಇರುವಂತಹ ಒಟ್ಟು 1288 ರೌಡಿ ಶೀಟರ್ಗಳ ಪೈಕಿ 820ರಷ್ಟು ರೌಡಿ ಶೀಟರ್ಗಳನ್ನು ಇವತ್ತು ಪೆರೇಡಲ್ಲಿ ಕರ್ಕೊಂಬಂದಿದ್ರು. ಅವರ ಚಟುವಟಿಕೆ ಮತ್ತು ಅವ್ರ ಮೇಲೆ ಯಾವ ಕೇಸ್ ಇದೆ, ಅವ್ರ ಮೇಲೆ ಇರುವಂಥ ಕೇಸ್ ಯಾವ ಹಂತದಲ್ಲಿದೆ, ಅವರಿಂದ ಏನಾದರೂ ಕಂಪ್ಲೇಂಟ್ಸು ಅಥವಾ ವಿಕ್ಟಿಮ್ಗಳಿಗೆ, ವಿಟ್ನೆಸಸ್ಗಳಿಗೆ ಏನಾದರೂ ತೊಂದರೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಠಾಣೆಯಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಇವತ್ತು ಹಾಜರು ಮಾಡಿದರು. ಅವ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿರಬೇಕು, ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಯಾರ್ದಾದ್ರೂ ಕೇಸಸ್ ಕ್ಲೋಸ್ ಆಗಿ ರೌಡಿ ಶೀಟ್ ಮುಂದುವರಿಸೋ ಅವಶ್ಯಕತೆ ಇಲ್ಲ ಅಂತಂದರೆ ಅಂಥದ್ದು ಕ್ಲೋಸ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅನ್ನೋಂಥದ್ದನ್ನು ಸೂಚನೆ ಮುಖಾಂತರ ಮತ್ತು ಎಚ್ಚರಿಕೆ ಮುಖಾಂತರ ಹೇಳಿದ್ದೇವೆ. ನಮ್ಮಲ್ಲಿರುವಂಥ ಎಲ್ಲ ರೌಡಿ ಶೀಟರ್ಗಳ ಮೇಲೆ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಕೇಸಸನ್ನು ಮಾಡಿದ್ದೇವೆ. ಯಾರಿದರಲ್ಲಿ ಆ್ಯಕ್ಟಿವ್ ಇದ್ದಾರೆ ಅಂತ ಭಾಳಷ್ಟು ಜನರ ವಿರುದ್ಧ ಎಕ್ಸ್ಟರ್ನಮೆಂಟ್ ಅಂದರೆ ಗಡೀಪಾರನ್ನು 2024ನೇ ಇಸ್ವಿಯಲ್ಲಿ ಕೂಡ ಮಾಡಲಾಗಿತ್ತು. ಅಗತ್ಯ ಬಿದ್ದ ಕಡೆ 25ರಲ್ಲೂ ಕೂಡ ಆ ಒಂದು ಕೆಲಸ ಮುಂದುವರಿಯುತ್ತೆ. ಈಗಾಗಲೇ ಸಾಕಷ್ಟು ಪ್ರಪೋಸಲ್ಸನ್ನು ನಮ್ಮ ಅಧಿಕಾರಿಗಳು ತಯಾರು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದು ಅಗತ್ಯ ಇದೆ ಅಂತಂದು ಅನಿಸುತ್ತೆ ಅಂಥವ್ರ ವಿರುದ್ಧ ಗಡೀಪಾರು ಅಥವಾ ಗೂಂಡಾ ಆ್ಯಕ್ಟ್ ಹಾಕುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಜಾರಿ ಮಾಡ್ತಾ ಇದ್ದೇವೆ. ಸೊ ಇಷ್ಟಾಗಿಯೂ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಯೂಸ್ ಮಾಡುವಂಥದ್ದು ಇರ್ಬೋದು, ಲಿಕ್ಕರ್ ಪರ್ಮಿಷನ್ಸ್ ಇರ್ಬೋದು, ಅದು ಆ್ಯಸ್ ಪರ್ ದಿ ಗೈಡ್ಲೈನ್ಸ್ ಆಫ್ ದಿ ಗೌರ್ಮೆಂಟ್ ಏನಿದೆ ಆ ಪ್ರಕಾರ ಇರುತ್ತೆ. ಅದನ್ನು ಯಾರೂ ವೈಲೇಟ್ ಮಾಡಬಾರ್ದು ಅಂತಂದು ಠಾಣಾವಾರು ನಾವು ಸಭೆಯನ್ನು ಮಾಡಿ ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿಗೆ ಸೂಚನೆಯನ್ನು ಕೊಡುವಂಥ ಕೆಲಸ ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ಮಹಾನಗರ ಪಾಲಿಕೆಯ ಜೊತೆ ನಾವು ಸಂಪರ್ಕವನ್ನು ಸಾಧಿಸಿ ಅಗತ್ಯ ಇರುವಂಥ ಜಾಗಗಳಲ್ಲಿ CCTV ಏನಾದರೂ ಬೇಕಾದರೆ ಆ ಕೋರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಅದರ ಜೊತೆಗೆ ನಮ್ಮ ಹುಬ್ಬಳ್ಳಿ, ಧಾರವಾಡ ನಗರದ ಸಂಪೂರ್ಣ ಅಧಿಕಾರಿ ಸಿಬ್ಬಂದಿಗಳು, ನಮ್ಮ ರಿಸರ್ವ್ ಪೊಲೀಸ್, ಹೋಮ್ ಗಾರ್ಡ್ ಎಲ್ಲ ಸೇರಿ ಸುಮಾರು 2,000 ಜನರ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ಅತ್ಯುತ್ತಮ ತಂಡ ಎರಡೂ ಅವಳಿ ನಗರದಲ್ಲಿ ವರ್ಷಾಂತ್ಯ ಮತ್ತು ವರ್ಷಾಚರಣೆ, ಹೊಸ ವರ್ಷದ ಆಚರಣೆ ಎರಡೂ ಅತ್ಯಂತ ಶಾಂತಿಯುತವಾಗಿ ನಡೆಯೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೇವೆ. ಮತ್ತು ಎಲ್ಲ ಸಾರ್ವಜನಿಕರು ಶಾಂತಿಯುತವಾಗಿ ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತ ಈ ಮೂಲಕ ನಾನು ಎಲ್ಲ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇಷ್ಟಾಗಿಯೂ ಎಲ್ಲಾದರೂ ವೈಲೇಷನ್ಸ್ ಆದರೆ ಅಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ನಮ್ಮ 112 ವ್ಯವಸ್ಥೆ ಏನಿದೆ ಇಡೀ ಕರ್ನಾಟಕದಲ್ಲಿ ಭಾಳ ಅತ್ಯುತ್ತಮ ವ್ಯವಸ್ಥೆಗಳಲ್ಲಿ ಒಂದು. ನಮ್ಮ ರೆಸ್ಪಾನ್ಸ್ ಟೈಮ್ ಲೆಸ್ ದ್ಯಾನ್ 5 ಮಿನಿಟ್ಸ್ ಇದೆ, ಅಪ್ರಾಕ್ಸಿಮೇಟ್ಲಿ 5 ಮಿನಿಟ್ಸ್. ಅಂದರೆ ಯಾವುದೇ ಒಂದು 112 ನೀವು ಕರೆ ಮಾಡಿದ ತಕ್ಷಣ ಅದು ಸ್ಥಳಕ್ಕೆ ರೀಚ್ ಆಗೋದು ಅರೌಂಡ್ 5 ಮಿನಿಟ್ಸ್ ಅಷ್ಟೇ ಹಿಡಿಯುತ್ತೆ. ಹಾಗಾಗಿ ಎಲ್ಲಿ ಏನೇ ಒಂದು ಪಬ್ಲಿಕ್ ಪ್ಲೇಸಲ್ಲಿರ್ಬೋದು, ರಸ್ತೆಗಳಲ್ಲಿರ್ಬೋದು ನ್ಯೂಸೆನ್ಸ್ ಆದಂಥ ಸಂದರ್ಭದಲ್ಲಿ ಯಾರೇ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಬಂದರೂ 112ಗೆ ಕರೆ ಮಾಡಿದರೆ ವಿತಿನ್ 5 ಮಿನಿಟ್ಸು ನೀವು ಹೇಳಿದ ಜಾಗಕ್ಕೆ ತಲುಪುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. 20ಕ್ಕೂ ಹೆಚ್ಚು ವಾಹನಗಳು 112 ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ. ಅದಕ್ಕೆ ಹೆಚ್ಚುವರಿಯಾಗಿ ನಮ್ಮ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ತಂಡ, ಅದು 2 ವೀಲರ್ ಮೇಲಿರ್ಬೋದು, 4 ವೀಲರ್ ಮೇಲಿರ್ಬೋದು, ಅಥವಾ ಪಿಕೆಟ್ ಪಾಯಿಂಟ್ಸ್ ಇರ್ಬೋದು, ಚೆಕಿಂಗ್ ಪಾಯಿಂಟ್ಸ್ ಇರ್ಬೋದು, ಎಲ್ಲ ಕಡೆ ವರ್ಷಾಂತ್ಯ ಮತ್ತು ಹೊಸ ವರ್ಷದ ಆಚರಣೆ ಸಂದರ್ಭದಲ್ಲಿ ನಿಯೋಜನೆಗೊಂಡಿರುತ್ತೆ. ಈಗಾಗಲೇ ನಾವು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ಗಳನ್ನು ಹೆಚ್ಚುವರಿಯಾಗಿ ಹಾಕಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ, ಆಗ್ತಾಯಿದ್ದಾರೆ. ಮತ್ತು ನಂಬರ್ ಆಫ್ ಕೇಸಸ್ಸು ಕೂಡ ಜಾಸ್ತಿ ರಿಪೋರ್ಟ್ ಆಗ್ತಾಯಿದೆ. ಯಾಕಂದರೆ ವರ್ಷಾಂತ್ಯಕ್ಕೆ ಭಾಳಷ್ಟು ಜನ ಹುಬ್ಬಳ್ಳಿ, ಧಾರವಾಡ ನಗರಕ್ಕೆ ಬಂದು ಇಲ್ಲಿ ಸಂಭ್ರಮಾಚರಣೆ ಮಾಡುವಂಥದ್ದು ಆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಹಂಗಾಗಿ ತಮ್ಮ ವೈಯಕ್ತಿಕ ಸುರಕ್ಷತೆ ಮತ್ತು ರಸ್ತೆ ಮೇಲಿರುವಂಥ ಪ್ರತಿಯೊಬ್ಬರ ಸುರಕ್ಷತೆಯನ್ನು ಗಮನದಲ್ಲಿಟ್ಕೊಂಡು ಎಲ್ಲ ವಾಹನ ಚಾಲಕರು ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬಾರ್ದು. ಮತ್ತು ಹೆಲ್ಮೆಟ್ ಉಪಯೋಗ ಮಾಡುವಂಥದ್ದು ಇರ್ಬೋದು, ಟ್ರಿಪಲ್ ಡ್ರೈವಿಂಗ್ ಮಾಡದೇ ಇರೋವಂಥದ್ದು ಇರ್ಬೋದು, ರಾಂಗ್ ಸೈಡ್ ಮೂಮೆಂಟ್ ಮಾಡದೇ ಇರೋವಂಥದ್ದು ಇರ್ಬೋದು, ಮತ್ತು ಲೇಟ್ ನೈಟ್ ಅನ್ನೆಸೆಸರಿ ಯಾರು ಓಡಾಡದೇ ಇರುವಂಥದ್ದು ಇರ್ಬೋದು, ಅದನ್ನೆಲ್ಲ ಪಾಲನೆ ಮಾಡಬೇಕು ಅಂತ ನಾನು ಈ ಮೂಲಕ ಎಲ್ಲರಿಗೂ ಕೋರ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. फिलहाल इस खबर में इतना ही। देखते रहिए Pulse 24 न्यूज।